ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ, ಕುತಂತ್ರಿಗಳಿಗೆ ಕೋಪನೇ ಬರುವುದಿಲ್ಲ. ಯಾಕಂದ್ರೆ ಅವರು ತಮ್ಮ ಕೋಪವನ್ನು ಪ್ರತಿತಂತ್ರಗಳಿಂದ ಶಮನಗೊಳಿಸಿಕೊಂಡು ಬಿಡ್ತಾರೆ. ವಟವಟನೆ ಮಾತಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕವಿದ್ದಂತೆ, ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದ್ರೆ ಗೌರವಿಸು, ಬರದಿದ್ರೆ ತಿರಸ್ಕರಿಸು. ಆದ್ರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು. ಶ್ರೀಮಂತಿಕೆ ಎಷ್ಟೇ ಇರಲಿ, ಬೇಡುವ ಸ್ಥಿತಿ ಎಲ್ಲರಿಗೂ ಬರುತ್ತೆ. ಯಾಕಂದ್ರೆ ಭಗವಂತ ಕಳಿಸುವಾಗ ಏನಾದ್ರೂ ಬ್ಯಾಲೆನ್ಸ್ ಇಟ್ಟೇ ಕಳಿಸಿರ್ತಾನೆ. ಈ ಮಾತು 100ಕ್ಕೆ 100 ಸತ್ಯ. ಜೇನುತುಪ್ಪದಂತ ಸಿಹಿಯನ್ನ ಪಡಿಬೇಕಂದ್ರೆ ಜೇನುನೊಣಗಳಂತೆ ಒಟ್ಟಿಗೆ ಇರುವುದನ್ನ ಕಲಿಬೇಕು. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ಸುಮ್ಮನೆ ನಗ್ಬೋದು, ಆದ್ರೆ ಸುಮ್ಮನೆ ಅಳೋಕ್ಕಾಗಲ್ಲ. ನಮ್ಮ ಭಾವನೆಗಳಿಗೆ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ಅಳುವುದು. ಕೋಟಿ ದೇವತೆಗಳು ಸೇರಿದ್ರೂ ಸಾಟಿ ಆಗದ ದೇವರು ಅಮ್ಮ. ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನು ಇಲ್ಲದಾಗ ಯಾರ್ನಿ ಅಂತಾರೆ.